ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಅವರೆಕಾಯಿ ಹಾಗೂ ಹೀರೆಕಾಯಿ ಹಾಕಿ ಒಂದು ಪಲ್ಯ ಮಾಡೋಣ. ಅವರೆಕಾಯಿನ ಮುಂಚಿನ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಸಿಪ್ಪೆ ತೆಗೆದು ಅದನ್ನು ಒಂದು ದಿವಸ ಮೂಗು ಬರೆಸಿ, ಹೀರೆಕಾಯಿನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಈಗ ಅವರೆಕಾಯಿಂದ ಈ ಮೂಗು ಬಂದ ಅವರೆಕಾಯಿನ 1 ಕಪ್ ನೀರನ್ನು ಬಿಸಿ ಮಾಡಿ ಅದಕ್ಕೆ ಹಾಕಿ ಬೇಯಲಿಕ್ಕೆ ಇಡಿ. ಅದಕ್ಕೆ ನೀವು ಹೆಚ್ಚಿಟ್ಕೊಂಡಂಥ ಹೀರೆಕಾಯಿನ ಸೇರಿಸಿ, ಹಾಗೆ ಒಂದು 3-4 ಮೆಣಸಿನ್ಕಾಯಿನ ಹಸಿಮೆಣಸನ್ನು ತುಂಡು ಮಾಡಿ ಸೇರಿಸಿ. ಈಗ ನೋಡಿ, ಒಂಚೂರು ಅರಿಶಿಣವನ್ನು ನೀವು ಇದಕ್ಕೆ ಹಾಕಬೇಕು. ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದು ಮೆದು ಆಯಿತು ಅನ್ನುವಾಗ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕಿ, ಇಲ್ಲ ಪೆಪ್ಪರ್ ಕ್ರಷ್ ಮಾಡಿ ಹಾಕಿ, ಮತ್ತು ಸಾಕಷ್ಟು ಉಪ್ಪನ್ನು ಸಹ ಸೇರಿಸಿ ಇದು ಚೆನ್ನಾಗಿ ಎಲ್ಲ ಸೇರಿ ನೀರು ಒಣಗ್ತಾ ಬರಲಿ. ಒಂದು ಒಳ್ಳೆ ಒಗ್ಗರಣೆ ಮಾಡಿ, ಸಾಸಿವೆ, ಜೀರಿಗೆ, ಇಂಗು, ಹಸಿಮೆಣಸು ಒಂಚೂರು ಬೇಕಾದರೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿ, ಕಾಯಿ ತುರಿ ಹಾಕಿ. ಈಗ ಎಲ್ಲ ಒಣಗಿ ಸರಿಯಾದ ಮೇಲೆ ಇನ್ನೊಂದು ಪ್ಲೇಟಿಗೆ ಹಾಕಿ, ನಿಮಗೆ ಬೇಕಾದಂತಹ ಅವರೆಕಾಯಿ ಹೀರೆಕಾಯಿದು ಪಲ್ಯ ತಯಾರಿದೆ. ಇದನ್ನು ರುಚಿ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.